ಮತ್ತೇನು ನಿಮ್ಮೆಲ್ಲರ ಹೋರಾಟದ ಗುರಿತಂಥ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರ ಆದೇಶದ ಮೇರೆಗೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕಳೆದ ವರ್ಷ ನಡೆಯತಕ್ಕಂಥ ಡಿಸೆಂಬರ್ 27ನೇ ತಾರೀಕು ಇವತ್ತಿನ ಕನ್ನಡದ ನಾಮಫಲಕ ಕುರಿತು ಇತಿಹಾಸವನ್ನು ಕರ್ನಾಟಕದಲ್ಲಿ ಇವತ್ತು 18 ವರ್ಷಗಳಿಂದ ಇವತ್ತು ಕನ್ನಡಿಗರಿಗಾಗಿ ಸ್ವರಾಜ್ಯ ವರದಿ ಜಾರಿ ಮಾಡಬೇಕಂತೇಳಿ ಇವತ್ತು ಕಳೆದ 8 ವರ್ಷಗಳಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರ ರಾಜ್ಯದ ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋ ಮುಖಾಂತರ ಇವತ್ತು ನಾವನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಇವತ್ತು ಯಾಕೋ ಏನು ಕಾಣ್ತಾ ಇಲ್ಲ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಪ್ರತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮಲ್ತಾಯಿ ಧೋರಣೆಯನ್ನು ಮಾಡುವಂಥ ಕೆಲಸ ಇವತ್ತು ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಹೋರಾಟ ಇವತ್ತು ಮಾಡಿಲ್ಲದ ಮಡಿ ರೀತಿ ಒಳಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೂ ಡಾಕ್ಟರ್ ಸ್ವರಾಜ್ಯ ವರದಿ ಜಾರಿ ಆದರೆ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತ ಹೋರಾಟ ಮಾಡ್ತೀವಿ. ಇಲ್ಲದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ ಕಚೇರಿಯಲ್ಲಿ ಇರ್ತಕ್ಕಂಥ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಶಾಂತಿಯುತವಾಗಿ ಧರಣಿ ಮಾಡೋ ಮುಖಾಂತರ ಸತ್ಯಾಗ್ರಹ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದೀವಿ. ಆದರೆ ನಾನು ಒಂದು ಇವತ್ತು ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರು ಇವತ್ತು ಆದೇಶದ ಮೇರೆಗೆ ಇವತ್ತೇನು ರಾಜ್ಯದ ಉದ್ದಗಲಕ್ಕೆ ನಡೀತಕ್ಕಂಥ ಶಾಂತಿಯುತ ಸತ್ಯಾಗ್ರಹ ಧರಣಿಯನ್ನು ತಾವು ರಾಜ್ಯ ಸರ್ಕಾರದ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಚಿವ ಸಂಪುಟದವರು ತಾವೆಲ್ಲ ಗಮನಹರಿಸಿ ಕೂಡಲೇ ಡಾಕ್ಟರ್ ಸ್ವರಾಜ್ಯ ವರದಿಯನ್ನು ಜಾರಿ ಮಾಡಿದರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತವಾಗಿ ನಿಮ್ಮ ವಿಭಿನ್ನವಾಗಿರ್ತದೆ. ಆದರೆ ಇದನ್ನು ತಾವೇನರ ಇವತ್ತು ಭಾಳ ನಿರ್ಲಕ್ಷ್ಯವಾಗಿ ಕೈಗೊಂಡದೇ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತು ಇರ್ತಕ್ಕಂಥ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಿ ಡಾಕ್ಟರ್ ಸ್ವರಾಜ್ಯ ವರದಿ ಜಾರಿ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲಲ್ಲ ಮಾತನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಹೇಳಕ್ಕೆ ಇಷ್ಟ ಮಾಡ್ತೀನಿ.